ನಮಸ್ಕಾರ ಎಲ್ರಿಗೂ. ನಾನು ಸಾಲ ತೀರ್ಸೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡೋಣ. ಅಡುಗೆ ಮನೆಯಲ್ಲಿ ನಾವು ಸಾಮಾನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಎಲ್ಲನೂ ಡಿಮಾರ್ಟ್ಗಳು ಮತ್ತು ಮಾಲ್ಗಳಲ್ಲಿ ಖರ್ಚು ಮಾಡೋದಕ್ಕೆ ಅಂತ ಹೋಗ್ತಿರ್ತೀವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಎಲ್ಲರೂ ಯಾವುದನ್ನು ನಾವು ತೊಗೋಬೇಕು ಅನ್ನೋದ್ರ ಬಗ್ಗೆನೇ ಲಿಸ್ಟ್ ಮಾಡಿ ಹೋಗಬೇಕು. ಇಲ್ಲ ಅಂತೇಳಿದ್ರೆ ಸಿಕ್ಕ ವಸ್ತುಗಳನ್ನೆಲ್ಲ ತೊಗೊಂಬಂದು ದುಡ್ಡನ್ನ ವೇಸ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟೆಲ್ಲ ವಸ್ತುಗಳನ್ನು ತೊಗೊಂಡಿರ್ತೀವೋ ಅದನ್ನು ಮಾತ್ರನೇ ನಾವು ಲಿಸ್ಟ್ ಹಾಕ್ಕೊಂಡು ಹೋದರೆ ಅದಷ್ಟೇ ವಸ್ತುಗಳನ್ನ ತೊಗೊತೀವಿ ಅನ್ನೋದು ಒಂದು ವಿಷಯ. ಮತ್ತು ಹೆಚ್ಚಾಗಿ ಖರ್ಚಾಗೋದಿಲ್ಲ. ಹಾಗಾಗಿ ಡಿಮಾರ್ಟ್ಗೆ ಹೋಗ್ಬೇಕು ಮುಂಚೆನೇ ಅಥವಾ ಮಾಲ್ಗಳಿಗೆ ಹೋಗೋಕ್ಕೆ ಮುಂಚೆನೇ ನಾವು ಇದೇ ವಸ್ತುಗಳನ್ನು ತೊಗೋತೀವಿ ಅಂತ ಒಂದು ಲಿಸ್ಟನ್ನು ರೆಡಿ ಮಾಡಿ ತೊಗೊಂಡೋಗೋದು ತುಂಬ ಒಳ್ಳೆಯದಿರುತ್ತೆ. ಎರಡನೇ ವಿಷಯ ಏನು ಅಂದರೆ, ಸಾಲ ಮಾಡ್ಕೊಂಡಿದ್ದೀವಿ ಅಂತೇಳಿ ಮತ್ತೆ ಅದನ್ನು ಅದೇ ರೀತಿ ಕುತ್ಕೋತಾ ಹೋದರೆ ಅದು ಸಾಲ ಯಾವತ್ತೂ ತೀರೋದೇ ಇಲ್ಲ. ಆ ಸಾಲನ ತೀರಿಸ್ತೀವಿ ಅಂತ ಹೇಳಿದ್ಮೇಲೆ ಅದನ್ನು ಉದ್ಯೋಗಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಅದೇನು ಅಂತಂದರೆ, ಸಾಲ ಈಗ ಒಂದು ಸ್ವಲ್ಪ ಮಾಡಿದ್ದೀವಿ ಅಂದರೆ ಇನ್ನೊಂದು ಸ್ವಲ್ಪ ಸಾಲನೇ ತೊಗೊಂಡಾದ್ರೂ ಸರಿಯೇ, ಏನಾದರೂ ಒಂದು ಉದ್ಯೋಗನ ಅದರಲ್ಲೇ ಕಂಡುಹಿಡ್ಕೋಬೇಕು. ಅಂಗಡಿ ಇರ್ಬೋದು ಅಥವಾ ಟೀ ಸ್ಟಾಲ್ ಇರ್ಬೋದು ಅಥವಾ ಟೈಲರಿಂಗ್ ಇರ್ಬೋದು, ಸ್ಯಾರಿ ಬಿಸ್ನೆಸ್ ಇರ್ಬೋದು, ಮನೆಯಲ್ಲೇ ಮಾಡಬೇಕಾಗಿರೋವಂಥ ಎಷ್ಟೋ ಒಳ್ಳೆ ರೀತಿಯ ಕೆಲಸಗಳಿರುತ್ತೆ. ಅವುಗಳನ್ನ ನಾವು ಮಾಡ್ತಾ ಹೋದರೆ ಅದರಲ್ಲಿ ಸಂಪಾದನೆ ಅಂತ ಆಗುತ್ತೆ ಮತ್ತು ಸಾಲ ತೀರಿಸೋದಕ್ಕೆ ಒಂದು ದಾರಿ ಅಂತ ಆಗುತ್ತೆ. ನಾವು ಓದಿಲ್ಲ ಬರೆದಿಲ್ಲ ನಮಗೇನು ಗೊತ್ತಾಗಲ್ಲ ಅನ್ನೋರು ಸಹ, ರೈತ ಮಕ್ಕಳಾದ್ರೂ ಸಹ ಒಂದು ಹೊಲದಲ್ಲಿ ಹೂವಿನ ಗಿಡಗಳಾಕಿ ಅದರಲ್ಲಿ ಚಿಕ್ಕದಾಗಿ ಒಂದು ಉಳಿತಾಯವನ್ನು ಸ್ಟಾರ್ಟ್ ಮಾಡಬೇಕು. ಅದಾದ ನಂತರ ಅದರಲ್ಲೇ ಉಳಿಸಿದಂಥ ಹಣದಲ್ಲಿ ಸಾಲವನ್ನು ತೀರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಏನೂ ಆದಾಯನೇ ಇಲ್ಲದೆ ಸಾಲ ತೀರಿಸೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಆದಾಯ ಮೂಲಗಳನ್ನು ನಾವು ಫಸ್ಟೇ ಹುಡ್ಕೋಬೇಕು. ಈಗ ಸಾಲ ಒಂದು ಸ್ವಲ್ಪ 1,00,000ದವರೆಗೂ ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ 20,000ದವರೆಗೂ ನಾವು ಉಳಿತಾಯಕ್ಕೆ ಅದನ್ನು ಮಾರ್ಗವಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಅಂದರೆ ದುಡಿಮೆಗೆ ಅದನ್ನು ಬಳಸ್ಕೋಬೇಕಾಗುತ್ತೆ. ಆ ಬಳಸ್ಕೊಂಡಂಥ ಹಣದಲ್ಲಿ ತಿಂಗಳಲ್ಲಿ ಅಥವಾ ವಾರದಲ್ಲಿ ಅಥವಾ ಒಂದು 2-3 ದಿವಸದಲ್ಲಿ ಒಂದು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತಾ ಹೋದರೆ ಅದು ಒಂದು ಸ್ವಲ್ಪ ಅಮೌಂಟ್ ಆದಾಗ ಆ ಸಾಲವನ್ನು ಮತ್ತಷ್ಟು ಬೇಗ ತೀರಿಸೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಏನೋ ಒಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಟ್ಯಾಲೆಂಟ್ಗಳನ್ನು ಬಳಸ್ಕೊಂಡು ಒಂದಲ್ಲ ಒಂದು ರೀತಿಯಾಗಿ ಯಾವುದು ಏನು ಮಾಡ್ಬೋದು ನಾನು ಅನ್ನೋದನ್ನ ನಾವು ತಿಳ್ಕೊತಾ ಹೋಗಿ ಆ ಕೆಲಸಗಳನ್ನು ನಾವು ಹುಡುಕಿ ಮಾಡೋದ್ರಿಂದ ಅದರಲ್ಲಿ ಒಂದು ಸಂಪಾದನೆ ಅಂತ ಆಗುತ್ತೆ. ಆ ಸಂಪಾದನೆಗಳಲ್ಲಿ ನಾವು ಒಂದು ಸ್ವಲ್ಪನೇ ಉಳಿಕೆನೂ ಮಾಡಿಕೊಂಡು ಈ ಸಾಲಗಳಿಂದ ಹೊರಬರೋ ಪ್ರಯತ್ನಗಳನ್ನು ನಾವು ಮಾಡಬೇಕು. ಒಂದು ಟೀ ಸ್ಟಾಲ್ ಮಾಡೋದ್ರಿಂದ 8,000-10,000 ರೂಪಾಯಿ ನಾವು ಅದಕ್ಕೆ ಬಂಡವಾಳ ಹಾಕ್ಕೋತಾ ಹೋದರೆ ಅದರಲ್ಲಿ ದಿನಕ್ಕೆ ಏನಿಲ್ಲ ಅಂದರೂ 2,500-3,000 ರೂಪಾಯಿವರೆಗೂ ಸಹ ಸಂಪಾದನೆ ಮಾಡ್ಬೋದು. ನನ್ನ ಸಂಪಾದನೆ ಅಂತೇಳಿ ದಿನದಲ್ಲಿ 500 ರೂಪಾಯಿನ ಪಕ್ಕಕ್ಕೆ ಎತ್ತಿಡ್ತಾ ಬಂದರೆ ಅದರಲ್ಲೇ ಸುಮಾರಷ್ಟು ಅಮೌಂಟ್ ಆಗುತ್ತೆ. ಸೊ ಅಮೌಂಟನ್ನು ನಾವು ಸಾಲನ ಬಗೆಹರಿಸ್ಕೊಳ್ಳೋದಕ್ಕೆ ಬಳಸ್ಕೋಬೋದು. ಅಥವಾ ಅದಾಗಲ್ಲ ಅಂತ ಹೇಳಿದ್ರೆ ಟೈಲರಿಂಗಲ್ಲೂ ಸಹ ನಮಗೇನು ಗೊತ್ತಿಲ್ಲ ಅಂತನೋರು ಸಹ ಡ್ರೆಸ್ಸು ಹೊಲಿಗೆ ಇರ್ಬೋದು ಅಥವಾ ಬ್ಲೌಸ್ಗಳನ್ನ ಸ್ಟಿಚ್ ಹಾಕ್ಕೊಡೋದಿರ್ಬೋದು, ಈ ಥರ ಚಿಕ್ಕ ಕೆಲಸಗಳನ್ನು ಮಾಡೋದ್ರಿಂದ ದಿನದಲ್ಲಿ ಒಂದು 150-200 ರೂಪಾಯಿವರೆಗೂ ಸಹ ದುಡ್ಕೋಬೋದು. ಆಗ ಈ ಥರನೇ ಚಿಕ್ಕ ಪುಟ್ಟ ಕೆಲಸಗಳು ಮತ್ತು ಬತ್ತಿ ಹೊಸಿಯೋದಿರ್ಬೋದು, ಊದುಬತ್ತಿ ಮಾಡೋದಿರ್ಬೋದು, ಬ್ಯಾಗುಗಳನ್ನು ಮಾಡೋದಿರ್ಬೋದು, ಪೌಚ್ಗಳನ್ನು ಹೊಲಿಯೋದಿರ್ಬೋದು, ರಿಬ್ಬನ್ಗಳನ್ನು ಮಾಡೋದಿರ್ಬೋದು, ಈ ಥರ ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳು ಎಷ್ಟೊಂದು ಇರುತ್ತೆ. ಅದರಲ್ಲಿ ನಾನು ಏನು ಮಾಡಬಲ್ಲೆ ಅಂತ ನೀವು ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ದುಡಿಯೋವಂಥ ಪ್ರಯತ್ನಗಳನ್ನು ಮಾಡಿ ಸಾಲದಿಂದ ಹೊರಗಡೆ ಬರೋಂಥ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಮನೆ ಹತ್ರನೇ ಒಂದು ಸ್ವಲ್ಪ ಜಾಗ ಇದೆ ಅಂತನ್ನೋರು ಸೊಪ್ಪುಗಳನ್ನು, ಮುಲ್ಲಂಗಿ ಅಥವಾ ಚಿಕ್ಕ ಪುಟ್ಟ ತರಕಾರಿಗಳು 1 ತಿಂಗಳ ಅಥವಾ ಬೆಳೆಗಳನ್ನು ನಾವು ಬೆಳೆದು ಅದರಲ್ಲೂ ಸಹ ಸಕ್ಸಸ್ಸನ್ನು ಕಾಣ್ಬೋದು. ಅಥವಾ ಕುರಿಗಳನ್ನು ಸಾಕಾಣಿಕೆ ಮಾಡ್ಬೋದು. ಇಲ್ಲ ಅಂತೇಳಿದ್ರೆ ಕೋಳಿಗಳನ್ನು ಸಹ ಸಾಕಾಣಿಕೆ ಮಾಡಿ ಅದರಲ್ಲೂ ಸಹ ಒಂದಷ್ಟು ಮುಂದುವರಿಕೆಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಅದರಲ್ಲೂ ಸಹ ಸೇವಿಂಗ್ಸನ್ನು ಮಾಡಿ ದುಡ್ಡು ಉಳಿತಾಯವನ್ನು ನಾವು ಮಾಡ್ಬೋದು. ಹೋಲ್ಸೇಲ್ ರೂಪದಲ್ಲಿ ಸೀರೆಗಳನ್ನು ನಾವು ತೊಗೊಂಬಂದು ಇಲ್ಲಿ ಕಂತುಗಳಿಗೆ ಅಥವಾ ಒಂದೇ ಸತಿ ಕ್ಯಾಶ್ ಕೊಡ್ತೀರಿ ಅನ್ನೋರಿಗೆ ವ್ಯಾಪಾರ ಮಾಡಿ ಅದರಲ್ಲೂ ಸಹ ನಾವು ದುಡಿಬೋದು. ಅಥವಾ ಟೀ ಶರ್ಟ್ ಪ್ರಿಂಟಿಂಗನ್ನು ಸ್ಟಾರ್ಟ್ ಮಾಡಿದ್ರೂ ಸಹ ಅದರಲ್ಲೂ ತುಂಬಾ ಆದಾಯ ಇರೋವಂಥದ್ದಿದೆ. ಪ್ರಿಂಟಿಂಗ್ ಪ್ರೆಸ್ಗಳನ್ನು ವಿಚಾರಿಸಿ ಏನು ಇದಿದೆ, ಎಷ್ಟು ರೇಟ್ ಇದೆ, ನಾನು ಯಾವ ಥರ ಮಾಡ್ಬೋದು ಅಂತ 1-2 ತಿಂಗಳಲ್ಲೇ ಸಹ ಅದು ಟ್ರೈನಿಂಗ್ ಕೊಡ್ತಾರೆ. ಸೊ ಆ ಥರದಲ್ಲೂ ಸಹ ನಾವು ದುಡ್ಡನ್ನು ದುಡಿಬೋದು. ಮತ್ತು
ತುಂಬಾ ಅದರಲ್ಲಿ ಯೂಸಬಲ್ ಇದೆ. ಉಳಿತಾಯ ಮಾಡೋದಕ್ಕೂ ಸಹ ತುಂಬ ಒಳ್ಳೆಯ ಒಂದು ಕೆಲಸ ಅಂತಲೇ ಹೇಳ್ಬೋದು. ಗಂಡ ಏನಾದರೂ ಕೆಲ್ಸಕ್ಕೆ ಹೋಗ್ತೀರಿ ಅಂದಾಗ ಹೆಂಡ್ತಿ ಮನೆ ನಿಭಾಯಿಸ್ಕೊಂಡು ಬೇರೆ ಏನಾದರೂ ಕೆಲಸಗಳನ್ನು ಮಾಡಿಕೊಂಡು ಅವ್ರಿಗೆ ಸಪೋರ್ಟಿವಾಗಿ ನಾನು ನಿಂತ್ಕೊಂತೀನಿ ಅಂತೇಳಿ ಒಂದು ಸಪೋರ್ಟ್ ಕೊಡೋದ್ರಿಂದ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ. ಹಾಗೆ ಹೆಂಡ್ತಿನೂ ಅಷ್ಟೇ, ಏನಾದರೂ ಕಲಿತೀನಿ ಹೊಸದಾಗಿ, ನಾನು ಏನಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಏನಾದರೂ ಮಾಡೋವಾಗ ಗಂಡಂದಿರು ಅಷ್ಟೇ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಸಾಲದಿಂದ ಹೊರಗಡೆ ಬರೋ ಪ್ರಯತ್ನಗಳನ್ನು ಮಾಡಬೇಕು. ನೀನು ಮಾಡಬೇಡ, ನಾನೇ ದುಡಿತೀನಿ, ನಾನೇ ತೀರಿಸ್ತೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಹಾಗಾಗಿ ಇಬ್ಬರು ದುಡಿಯೋಣ, ಇಬ್ಬರು ತೀರ್ಸೋಣ, ಇಬ್ಬರು ಮುಂದುವರಿಯೋಣ ಅಂತ ಹೇಳಿ ಮಾತಾಡಿಕೊಂಡು ಅದನ್ನು ತೀರಿಸೋ ಪ್ರಯತ್ನನ ಮಾಡ್ತಾ ಹೋಗಬೇಕು. ನಾನು ಹೇಳಿರೋ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.